ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಮತ್ತೊಂದು ಭೀಕರವಾದಂಥ ದುರಂತ ಸಂಭವಿಸಿದೆ. ಈ ಬಾರಿ ಸಂಭವಿಸಿದ್ದು ದಿಲ್ಲಿಯ ರೈಲ್ವೆ ನಿಲ್ದಾಣದಲ್ಲಿ. 2013ರ ಕುಂಭಮೇಳದ ಸಂದರ್ಭದಲ್ಲಿ ಇದೇ ರೀತಿಯಾದಂಥ ಎಡವಟ್ಟಿನಿಂದಾಗಿ ಅಲಹಾಬಾದ್ ರೈಲ್ವೆ ಸ್ಟೇಷನ್ನಲ್ಲಿ ದುರಂತ ಸಂಭವಿಸಿತ್ತು. ಈ ಬಾರಿ ದಿಲ್ಲಿಯಲ್ಲಿ ಶನಿವಾರ ರಾತ್ರಿ ಸಂಭವಿಸಿದೆ. ಸುಮಾರು ಕಡಿಮೆ ಅಂದರೂ 18 ಜನ ಅಸುನೀಗಿದ್ದಾರೆ ಅಂತ ಈಗ ಬಂದಿರುವಂಥ ವರ್ತಮಾನ. ಕಾರಣ ಏನು? ಮೊದಲು ನಡೆದಂಥ ಘಟನೆಯ ಬಗ್ಗೆ ಹೇಳ್ಬಿಡ್ತೀನಿ. ಅದಾದ ಮೇಲೆ ಅದರ ಕುರಿತಾಗಿ ನೀವು ವಿಶ್ಲೇಷಣೆಯನ್ನು ಮಾಡೋಣ. ಶನಿವಾರ ರಾತ್ರಿ ಒಟ್ಟು 4 ರೈಲುಗಳು ದಿಲ್ಲಿಯಿಂದ ಪ್ರಯಾಗ್ರಾಜ್ಗೆ ಹೋಗಬೇಕು. 4 ರೈಲುಗಳಿಗೂ ವ್ಯತ್ಯಾಸ ಇದ್ದದ್ದು, ಸಮಯದ ವ್ಯತ್ಯಾಸ ಇದ್ದದ್ದು ಸುಮಾರು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಗಂಟೆಯ ವ್ಯತ್ಯಾಸದಲ್ಲಿ ಇರುವಂಥ 4 ಟ್ರೈನ್ಗಳು. ಒಂದು ಪ್ರಯಾಗ್ರಾಜ್ ಎಕ್ಸ್ಪ್ರೆಸ್ಸು, ಒಂದು ಪ್ರಯಾಗ್ರಾಜ್ ಸ್ಪೆಷಲ್ಲು, ಇನ್ನೊಂದು ಭುವನೇಶ್ವರ್ ರಾಜಧಾನಿ ಎಕ್ಸ್ಪ್ರೆಸ್ಸು, ಮತ್ತೊಂದು ಸ್ವತಂತ್ರ ಸೇನಾನಿ ಎಕ್ಸ್ಪ್ರೆಸ್ಸು. ಈ 4 ಟ್ರೈನುಗಳಿಗೆ ಟಿಕೆಟನ್ನು ವಿತರಿಸಲಾಗಿದೆ. ಈ ಜನರಲ್ ಬೋಗಿಗೆ ಗಂಟೆಗೆ 1,500 ಟಿಕೆಟನ್ನು ಬಿಕ್ರಿ ಮಾಡಲಾಗಿದೆ. ಇಡೀ ರೈಲ್ವೆ ನಿಲ್ದಾಣದ ತುಂಬ ಎಲ್ಲಿ ನೋಡಿದರೂ ಜನವೋ ಜನ. ಕೇವಲ ರೈಲ್ವೆ ನಿಲ್ದಾಣ ಅಲ್ಲ, ಹೊರಗಡೆ ಇರುವಂಥ ಹಳಿಗುಂಟ ಎಡಕ್ಕೆ ಬಲಕ್ಕೆ ಜನ ಕಾದುಕೊಂಡು ಕೂತಿದ್ದಾರೆ. ಆ ಸ್ಥಿತಿಯನ್ನು ನೋಡಿದರೆ ಭಯ ಆಗತ್ತೆ. ಒಂದು ವೇಳೆ ಜನ ಸಿಗ್ನಲ್ ನೋಡಲಾರದೆ ರೈಲು ನುಗ್ಗಿಬಿಟ್ರೆ ಎಷ್ಟು ಜನ ಸಾವಿಗೀಡಾಗಬಹುದು ಅಂತ ಯೋಚನೆ ಮಾಡಿದರೆ ಭಯ ಆಗಬೇಕು. ಅಂಥ ವಾತಾವರಣ ರೈಲ್ವೆ ನಿಲ್ದಾಣದಲ್ಲಿದೆ. ಅದು ನ್ಯೂ ದಿಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ, ಯಾವುದೋ ನಿಜಾಮುದ್ದೀನೋ ಮತ್ತೊಂದು ಕಡೆ ಅಲ್ಲ. ಜನ ರೈಲ್ವೆಯ ಹಳಿಗುಂಟ ನಿಂತಿದ್ದಾರೆ, ಹಳೆಯ ಮಧ್ಯದಲ್ಲಿ ಒಂದಿಷ್ಟು ಜನ ನಿಂತಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಅನೌನ್ಸ್ಮೆಂಟ್ ಬರುತ್ತೆ. ಅದರಲ್ಲಿ ಒಂದು ವಿಷಯವನ್ನು ತಿಳ್ಕೊಬೇಕು. 2 ಟ್ರೈನು ವಿಳಂಬ ಆಗಿದ್ದಾವೆ. ಒಂದು ಪ್ರಯಾಗ್ರಾಜ್ ಎಕ್ಸ್ಪ್ರೆಸ್ಸು 14ನೇ ಪ್ಲ್ಯಾಟ್ಫಾರ್ಮ್ ಬರಬೇಕು, ಪ್ರಯಾಗ್ರಾಜ್ ಸ್ಪೆಷಲ್ಲು 12ನೇ ಪ್ಲ್ಯಾಟ್ಫಾರ್ಮ್ ಬರಬೇಕು. ಇದ್ದಕ್ಕಿದ್ದ ಹಾಗೆ ಅನೌನ್ಸ್ಮೆಂಟ್ ಬರುತ್ತೆ, ತಡವಾದಂಥ ಟ್ರೈನು ಪ್ರಯಾಗ್ರಾಜ್ ಸ್ಪೆಷಲ್ಲು 12ನೇ ನಂಬರ್ ಪ್ಲ್ಯಾಟ್ಫಾರ್ಮ್ಗೆ ಬರ್ತಾ ಇದೆ ಅಂತ. ಯಾವಾಗ ಪ್ರಯಾಗ್ರಾಜ್ ಅನ್ನುವಂಥ ಅನೌನ್ಸ್ಮೆಂಟ್ ಬಂತು, ಘೋಷಣೆ ಬಂತು, 14ನೇ ಪ್ಲ್ಯಾಟ್ಫಾರ್ಮಲ್ಲಿದ್ದಂಥ ಜನ ಮೆಟ್ಟಲನ್ನು ಏರ್ಕೊಂಡು, 42 ಮೆಟ್ಟಲನ್ನು ಏರ್ಕೊಂಡು, ಆ 25 ಅಡಿಯ ಸೇತುವೆಯನ್ನು ದಾಟಿಕೊಂಡು ಆ ಕಡೆ ಇಳಿದು ಬಂದು ಟ್ರೈನನ್ನು ಹಿಡಿಬೇಕು. ಟಿಕೆಟ್ ತೊಗೊಂಡದ್ದು ಪ್ರಯಾಗ್ರಾಜ್ ಎಕ್ಸ್ಪ್ರೆಸ್ಗೆ. ಇವರೆಲ್ಲ ಅನೌನ್ಸ್ಮೆಂಟ್ ಕೇಳಿ ಹೋಗ್ತಾ ಇದ್ದದ್ದು ಎಲ್ಲಿಗೆ? ಪ್ರಯಾಗ್ರಾಜ್ ಸ್ಪೆಷಲ್ಗೆ. ಯಾರೂ ಕೇಳಿಸಿಕೊಳ್ಳುವ ಇದರಲ್ಲಿ ತಾಳ್ಮೆಯಲ್ಲಿಲ್ಲ. ಎಲ್ಲರೂ ಧಾವಂತದಲ್ಲಿದ್ದಾರೆ. ಎಲ್ಲರೂ ಪ್ರಯಾಗ್ರಾಜ್ಗೆ ಹೋಗಬೇಕು, ಎಲ್ಲರೂ ಹೋಗಿ ಸ್ನಾನ ಮಾಡಬೇಕು. ಸಮಯ ಕೊಡಬೇಕು, ಕಡಿಮೆ ಇದೆ. ಎಲ್ರಿಗೂ ಟಿಕೆಟ್ ವಿತರಿಸಿ ಆಗಿದೆ. ಯಾರು ಬೇಕಾದರೂ ಯಾರು ಮೊದಲು ಹತ್ತಾರೋ ಅವ್ರು ಒಳಗಡೆ ಹೋಗ್ತಾರೆ, ಉಳಿದವ್ರು ಹೊರಗಡೆ ಉಳಿತಾರೆ. ಅಂಥದ್ದೊಂದು ಪ್ರಯಾಸಕರವಾದಂಥ ಸ್ಥಿತಿ ಇದೆ. ನರಕ ಸದೃಶ. ಪ್ರಯಾಸಕರ ಅಲ್ಲ, ಅದು ನರಕ ಸದೃಶವೇ. ಏಕೆಂದರೆ ನಾನು ಸ್ವತಃ ಈ ವಾರಣಾಸಿ ರೈಲ್ವೆ ನಿಲ್ದಾಣದಿಂದ ಲಖನೌಗೆ ಹೋಗಬೇಕಾಗಿತ್ತು, ಇದೇ ಪ್ರಯಾಗ್ರಾಜ್ ನನ್ನ ಯಾತ್ರೆಯ ಸಂದರ್ಭದಲ್ಲಿ. ರೈಲು ನಿಲ್ದಾಣದ ಸ್ಥಿತಿಯನ್ನು ನೋಡಿ ಗಾಬರಿ ಆಗಿಬಿಟ್ಟೆ ನಾನು. ಇವತ್ತೇನಾದರೂ ಟ್ರೈನ್ ಹತ್ತಿ ನಾನು ಹೋಗ್ತೀನೋ ಹೋಗೋದಿಲ್ವೋ ಅನ್ನುವಂಥ ಭಯ ಶುರುವಾಗಿಬಿಡ್ತು. ಆ ರೀತಿ ಜನಸಂದಣಿ. ಇದರಲ್ಲಿ ಇನ್ನೊಂದು ವ್ಯತ್ಯಾಸ ಆಗತ್ತೆ. ಏನಪ್ಪ ಅಂತಂದರೆ, ಟಿಕೆಟ್ ತೊಗೊಂಡವರು, ತೊಗೊಳ್ಳಾರ್ದವರು, ಹೋಗಬೇಕು ಅಂತಿದ್ದವರು ಎಲ್ಲರೂ ನುಗ್ತಾರೆ. ಹೋಗಿ ಟ್ರೈನ್ನಲ್ಲಿ ಹೋಗಿ ನೋಡಿದರೆ ಟಿಕೆಟ್ ತೊಗೊಂಡಿರೋಲ್ಲ, ಟಾಯ್ಲೆಟ್ ಪಕ್ಕದಲ್ಲಿ ಹೋಗಿ ಕೂತಿರ್ತಾರೆ, ಪಕ್ಕದ ಪ್ಯಾಸೇಜಲ್ಲಿ ಇರ್ತಾರೆ. ಟಿಕೆಟ್ ಇದೆ ಅಂದರೆ ಟಿಕೆಟೇ ಇರೋದಿಲ್ಲ. ಕೇಳಿದರೆ ಪ್ರಯಾಗ್ರಾಜ್ ಹೋಗ್ತಾ ಇದ್ದೀನಿ ಅಂತಾರೆ. ನಮ್ಮಲ್ಲಿ ಅದರ ಕುರಿತಾದಂಥ ಸ್ಪಷ್ಟವಾದಂಥ ಮನುಷ್ಯನಿಗೆ ಯಾವ ಸೌಲಭ್ಯವನ್ನೇನೋ ಮಾಡಿರ್ತೀವಿ, ಆ ಸೌಲಭ್ಯವನ್ನು ನಾವು ಯಾವ ರೀತಿ ಬಳಸ್ಕೋಬೇಕು ಅನ್ನುವಂಥ ವಿವೇಚನೆ ಇದ್ದದ್ದಾಗ ಈ ರೀತಿಯಾದಂಥ ಪರಿಸ್ಥಿತಿ ಉದ್ಭವ ಆಗುತ್ತೆ. ಯಾವಾಗ ಈ ರೀತಿಯಾಗಿ 14ರಿಂದ 12ಕ್ಕೆ ಜನ ನುಗ್ಲಿಕ್ಕೆ ಶುರು ಆಗ್ತಾರೋ ಯಾತ್ರಾರ್ಥಿಗಳು, ಒಂದಷ್ಟು ಜನ ಆ ಮೆಟ್ಲಿಂದ ಜಾರಿ ಕೆಳಗಡೆ ಬಿದ್ದುಬಿಡ್ತಾರೆ. ಕೆಳಗಡೆ ಬಿದ್ದ ಮೇಲೆ ಅವ್ರು ಸಾವರಿಸ್ಕೊಳ್ಳಿಕ್ಕೂ ಅವಕಾಶ ಇಲ್ಲ. ಹಿಂದ್ಗಡೆ ಜನ ನುಗ್ಗಿ ಅವ್ರ ಮೇಲೆ ಹತ್ತಿ, ಇವ್ರ ಮೇಲೆ ಹತ್ತಿ 3 ಕಂದಮ್ಮಗಳು, ಸಣ್ಣ ಸಣ್ಣ ಮಕ್ಕಳು ಇದರಲ್ಲಿ ಅಸುನೀಗಿದ್ದಾರೆ. ಅವ್ರದ್ದು ಏನು ತಪ್ಪಿದೆ ನಂಗೆ ದಯವಿಟ್ಟು ಹೇಳಿ. ಅವ್ರು ಯಾರು ಪ್ರಯಾಗ್ರಾಜ್ ಹೋಗ್ಬೇಕು ಅಂತ ಆಶೆಪಟ್ಟಂಥ ಮಕ್ಕಳಲ್ಲ, ದೇವರವರು. ಕಣ್ಣು ಈಗ ತೆಗೆದಿರೋದು ಜಗತ್ತಿಗೆ. ಅವರನ್ನು ಕರ್ಕೊಂಬಂದು ಈ ರೀತಿ ಸಾಯಿಸಿರುವಂಥ ಘಟನೆ ಇದು. ಯಾರೋ ಒಬ್ರು ಹೇಳಿ ಹತ್ಯೆ ಅಂದ್ರೆ, ಹೌದು ಹತ್ಯೆನ, ಇದು ಇನ್ನೇನು ರೀ ಇದು? ಅಲ್ಲ ರೀ, 2013ರಲ್ಲಾದಾಗ ನಾವು ಆಜಮ್ ಖಾನ್ ವ್ಯವಸ್ಥೆ ಸರಿ ಮಾಡಲಿಲ್ಲ, ತಪ್ಪು ಅನೌನ್ಸ್ಮೆಂಟ್ ಬಂತು ರೈಲ್ವೇದಲ್ಲಿ, ಈ ರೀತಿಯಾಗಿ ಸಾವು ಸಂಭವಿಸ್ತು, ಆವಾಗಲೂ ಇದೇ ಜನಜಂಗುಳಿ ಇತ್ತು ಅಂತ ಇದೇ ನಾವು ಸಂಚಿಕೆ ಮಾಡಿ ಬೈದಿದ್ದೀವಿ. ಬಾಯಿಗೆ ಬಂದಾಗೆ ಇದ್ರ ಬಗ್ಗೆ ಟೀಕೆಯನ್ನು ಮಾಡಿದ್ದೀವಿ. ಈಗ ನಡೆದಾಗ ಅದೇ ನಿಷ್ಪಕ್ಷಪಾತ ಧೋರಣೆ ಇರಬೇಕಲ್ವ ನಮ್ಮದು. ನಮ್ಮಲ್ಲಿ ಅತಿ ದೊಡ್ಡ ಸಮಸ್ಯೆ ಏನು ಗೊತ್ತಾ? ಮುಂಚೆ
ರೈಲ್ವೆ ಸ್ಟೇಷನ್ನಲ್ಲಿ ಒಳಗಡೆ ಹೋಗ್ಬೇಕು ಅಂತಂದರೆ ಪ್ಲಾಟ್ಫಾರ್ಮ್ ಟಿಕೆಟ್ ತೊಗೊಂಡು ಹೋಗ್ತಿದ್ವಿ. ಅವಾಗ ₹1 ಇತ್ತು. ಈಗ ಏನಿದೆ ನನಗೆ ಆ ವ್ಯವಸ್ಥೆ ಗೊತ್ತಿಲ್ಲ. ಅಷ್ಟೇ ಅಲ್ಲ, ನಿಮ್ಗೆ ಇನ್ನೊಂದು ಗೊತ್ತಿರಲಿ, ನಾನು ಮುಂಬೈಗೆ 15 ವರ್ಷದಿಂದ ಓಡಾಡುವಾಗ ಮುಂಬೈ ಸೆಂಟ್ರಲ್ ಮರಾಠ ಮಂದಿರ ಹತ್ತಿರುವಂಥ ಮುಂಬೈ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಒಳಗೆ ಹೋಗ್ಬೇಕು ಅಂದರೆ ₹1 ಪಾಸ್ ತೊಗೊಂಡು ಒಳಗಡೆ ಹೋಗ್ಬೇಕಾಗಿತ್ತು ಪ್ಲಾಟ್ಫಾರ್ಮ್ ಹೋಗಲಿಕ್ಕೆ. ಪ್ಲಾಟ್ಫಾರ್ಮ್ ಪಾಸ್ ಕೊಡೋರು, ಟಿಕೆಟ್ ಕೊಡೋರು. ಇಲ್ಲದೇ ಇದ್ದವ್ರು ಬಂದು ಚೆಕ್ ಮಾಡೋರು. ಪಾಸ್ ಇಲ್ಲ ಅಂದರೆ ಪ್ಯಾಸೆಂಜರ್ ಬೇರೆ ಯಾವುದೋ ಊರಿಂದ ಬಂದು ಇಳಿದಿದ್ದಾನೆ, ಟಿಕೆಟ್ ರಹಿತ ಪ್ರಯಾಣ ಮಾಡ್ತಾ ಇದ್ದಾನೆ ಅಂತ ಹಿಡಿದು ಒಳಗಡೆ ಹಾಕೋರು, ಪೆನಾಲ್ಟಿ ಹಾಕೋರು. ಅಂಥ ವ್ಯವಸ್ಥೆ ಇತ್ತು. ಈಗ ಹೇಗಿದೆ ನನಗೆ ಸರಿಯಾಗಿ ಗೊತ್ತಿಲ್ಲ. ಇದು ಶಿಸ್ತಿಗೋಸ್ಕರ ಇರಬೇಕಾದಂಥದ್ದು. ಮೊದಲೇದಾಗಿ 1 ಗಂಟೆಗೆ 1,500 ಹಾಗೆ ನೀವು ಜನರಲ್ ಬೋಗಿಗೆ ಟಿಕೆಟನ್ನು ಕೊಟ್ಟರೆ ಅಷ್ಟು ಬೋಗಿ ಟ್ರೈನ್ಗಳನ್ನು ಬಿಡ್ತೀರಾ? ಅದನ್ನು ರೈಲ್ವೆ ಇಲಾಖೆ ಯೋಚನೆ ಮಾಡಬೇಕು. ಎರಡನೇದ್ದು, ಯಾರು ಕಾನೂನನ್ನು ಮೀರಿ ಈ ರೀತಿ ಟ್ರೈನ್ ಒಳಗಡೆ ಪುಕ್ಷಟ್ಟೆ ಹೋಗ್ಬೇಕು ಅಂತಾರಲ್ಲ, ಅವ್ರನ್ನ ತಡೆ ಹಿಡಿಯಲಿಕ್ಕೆ ರೈಲ್ವೆ ಇಲಾಖೆ ಯಾವ ವ್ಯವಸ್ಥೆ ಮಾಡಿದೆ? ಇದ್ರ ಕುರಿತಂಥ ಸ್ಪಷ್ಟನೆ ಬೇಕು. ಭಾರತದಲ್ಲಿ ಸಂಪರ್ಕ ಕ್ರಾಂತಿಯಾಗಿದೆ, 2 ಮಾತಿಲ್ಲ. ಅದ್ಭುತವಾದಂಥ ಅತ್ಯಾಧುನಿಕ ರೈಲುಗಳು ಈ ದೇಶಕ್ಕೆ ಬಂದಿದ್ದಾವೆ 2014 ನಂತರ, ಅದ್ರ ಬಗ್ಗೆ ನಮ್ಮದು 2 ಮಾತಿಲ್ಲ. ಆದರೆ ಈಗಿರುವಂಥ ವ್ಯವಸ್ಥೆಯಲ್ಲಿ ಜನಸಾಮಾನ್ಯರು ಪ್ರಯಾಣ ಮಾಡಲಿಕ್ಕೆ ಇರಬೇಕಾದಂಥ ಮೂಲಭೂತ ಸೌಕರ್ಯ ಮತ್ತು ಅನಗತ್ಯವಾಗಿ ಈ ರೀತಿಯಾದಂಥ ವ್ಯವಸ್ಥೆಯನ್ನು ಪುಕ್ಷಟ್ಟೆ ಬಳಸ್ಕೋಬೇಕು ಅಂತ ಓಡಾಡುವಂಥ ಜನರನ್ನು ತಡೆಯುವಂಥ ವ್ಯವಸ್ಥೆ ಇದು ಯಾವುದೂ ಇಲ್ಲದೆ ಇದ್ದ ಸಂದರ್ಭದಲ್ಲಿ ಜನಜಂಗುಳಿ ಸೇರ್ತದೆ. ನೀವು ನೋಡಿದರೆ ಅಕ್ಷರಶಃ ಯಾವುದೋ ಒಂದು ಜಾತ್ರೆಗೆ ಹೋದಂಥ ಅನುಭವ ನಿಮ್ಗೆ ಉತ್ತರ ಭಾರತ ಯಾವ ಸ್ಟೇಷನ್ಗೆ ಹೋದರೂ ಕಾಣುತ್ತೆ. ಈಗ ನೀವು ಪಟ್ನಾಗೆ ಹೋಗಿ, ಪಟ್ನಾದಿಂದ ಪ್ರಯಾಗರಾಜ್ ಹತ್ರ ಅಂತ ಅಲ್ಲಿಯೂ ಹಿಂಗೆ ಇರುತ್ತೆ. ಕಾನ್ಪುರ್ ಹೋಗಿ, ಕಾನ್ಪುರ್ ರೈಲ್ವೆ ಸ್ಟೇಷನ್ನಲ್ಲಿ ಇದೇ ಕತೆ ಇರುತ್ತೆ. ಲಕ್ನೋ ಹೋಗಿ, ಲಕ್ನೋನಲ್ಲಿ ಹಾಗೆ ಇದೆ. ವಾರಣಾಸಿ ಹೋಗಿ, ವಾರಣಾಸಿ ಹಾಗೆ ಇದೆ. ಆದರೆ ಉತ್ತರ ಪ್ರದೇಶದ ರೈಲ್ವೆ ನಿಲ್ದಾಣಗಳಲ್ಲಿ ಕಟ್ಟುನಿಟ್ಟಾಗಿ ಜನರನ್ನು ಬಿಡುವಂಥ ವ್ಯವಸ್ಥೆಯನ್ನು ಯೋಗಿ ಆದಿತ್ಯನಾಥ್ ಮಾಡಿದ್ದಾರೆ. ಇದಕ್ಕೆ ನಾನೇ ಸಾಕ್ಷಿ. ಬೇರೆ ಏನೋ ಉತ್ಪ್ರೇಕ್ಷೆಯಿಂದ ಹೇಳ್ತಾ ಇಲ್ಲ, ಅವ್ರನ್ನ ಹೊಗಳಲಿಕ್ಕೆ ಹೇಳ್ತಾ ಇಲ್ಲ. ಅಲ್ಲಿ ನಿಮಗೆ ಭದ್ರತಾ ಸಿಬ್ಬಂದಿ ಯಾವ ರೀತಿ ಕೆಲಸ ಮಾಡ್ತಾರೆ ಅಂದರೆ, ಯಾರೂ ನುಗ್ಗಿ ರೈಲಿನ ಒಳಗಡೆ ಬೋಗಿ ಒಳಗಡೆ ತಳ್ಳುವ ಹಾಗಿಲ್ಲ, ತಳ್ಳಿ ಯಾವುದೇ ರೀತಿಯ ದುರ್ಮರಣ ಸಂಭವಿಸುವ ಹಾಗಿಲ್ಲ, ಅಪಘಾತ ಆಗುವ ಹಾಗಿಲ್ಲ. ಆ ರೀತಿಯಾದಂಥ ವ್ಯವಸ್ಥೆಯನ್ನು ಉತ್ತರ ಪ್ರದೇಶದಲ್ಲಿ ಮಾಡಲಾಗಿದೆ. ಇದೇ ವ್ಯವಸ್ಥೆ ಇಡೀ ದೇಶಾದ್ಯಂತ ಯಾಕೆ ಮಾಡಲಿಕ್ಕಾಗೋದಿಲ್ಲ? ಅದೇ ರೈಲ್ವೆ ಇಲಾಖೆ, ಅದೇ ಸಿಬ್ಬಂದಿ ವರ್ಗ, ಅದೇ ಸಚಿವ ಅಶ್ವಿನಿ ವೈಷ್ಣವ್ ಮಾತೆತ್ತಿದ್ರೆ ದೊಡ್ಡ ದೊಡ್ಡದಾಗಿ ಇವರು ತಾಂತ್ರಿಕತೆಯ ಬಗ್ಗೆ ಮಾತಾಡ್ತಾರೆ. ನೋಡಿದರೆ ಇಂಥ ಎಡವಟ್ಟುಗಳಾಗ್ತವೆ. ವಿಪಕ್ಷದವರು ಕೂತಿದ್ದಾರೆ. ಮಹಾಕುಂಭದಲ್ಲಿ ಎಡವಟ್ಟಾಗಬೇಕು, 106 ಜನ ಸಾಯಬೇಕು, ನಾವು ಅದನ್ನ ಇಟ್ಕೊಂಡು ರಾಜಕೀಯ ಮಾಡಬೇಕು ಅಂತ ರಣಹದ್ದಿನ ಹಾಗೆ ಹೆಣಗಳಿಗಾಗಿ ಕಾಯ್ತಾ ಇರುವಂಥ ವಿಪಕ್ಷಗಳು. ಅಲ್ಲಿ ನೀವು ಈ ರೀತಿಯಾದಂಥ ಅವ್ಯವಸ್ಥೆಯನ್ನು ಮಾಡಿ ಜನರ ಪ್ರಾಣವನ್ನು ತಗೋತಾ ಇದ್ದೀರಿ. ಈಗ ಯಾರನ್ನ ಬೈಬೇಕು ನೋಡಿ? ಇಂಥ ಘಟನೆ ನಡೆದ ಸಂದರ್ಭದಲ್ಲಿ ತಕ್ಷಣದಲ್ಲಿ ರೈಲ್ವೆ ಇಲಾಖೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿ, ಯಾರನ್ನ ಹಾಸ್ಪಿಟ್ಲಿಗೆ ಕಳಿಸ್ಬೇಕು ಕಳಿಸಿ, ಸಂಖ್ಯೆ ಎಷ್ಟು, ಏನೇನಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೊಡಬೇಕು. ಪಾರದರ್ಶಕತೆ ಬೇಕೇ ಬೇಕು. ಸರ್ಕಾರ ಯಾರ್ದಾರ ಇರಲಿ, ಕಾಂಗ್ರೆಸ್ಸೋ BJPನೋ JDSೋ ಯಾರ್ದೋ ಸರ್ಕಾರ, ಆದರೆ ನಾವು ಜನರಿಗೆ ನಡೀತಾ ಇರೋ ವಿದ್ಯಮಾನವನ್ನು ಹೇಳಬೇಕು, ಮುಚ್ಚಿಡಂಗಿಲ್ಲ. ಅಲ್ಲಿ ನರೇಂದ್ರ ಮೋದಿ ಅವರು ಈ ಘಟನೆಯ ಬಗ್ಗೆ ಖೇದವನ್ನು ವ್ಯಕ್ತಪಡಿಸ್ತಾರೆ. ಅಲ್ಲಿ ರಾಜನಾಥ್ ಸಿಂಗು ಸತ್ತವರಿಗಾಗಿ ಇದನ್ನು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾರೆ, ಅವರ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳ್ತಾರೆ. ಸ್ವತಃ ರೈಲ್ವೆ ಇಲಾಖೆ ಇದನ್ನು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಅಂಥದ್ದೇನಾಗಿಲ್ಲ, ಸಣ್ಣ ಪುಟ್ಟ ಗಾಯ ಆಗಿದ್ದಾವೆ, ಆಸ್ಪತ್ರೆ ಸೇರಿಸಿದ್ದೀವಿ, ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್ ಹಾಸ್ಪಿಟ್ಲಲ್ಲಿ ಜನ ಇದ್ದಾರೆ. ಅಲ್ಲ ರೀ, 18 ಜನ ಸತ್ತೋಗಿದ್ದಾರೆ. ಇದನ್ನು ಮುಚ್ಚಿಟ್ಟು ಏನು ಮಾಡೋರಿದ್ದೀರಿ ನೀವು? ಹಿಂಗೆ ಮುಚ್ಚಿಡೋದ್ರಿಂದ ಏನಾಗುತ್ತೆ ಅಂದರೆ ವದಂತಿಗೆ ಆಸ್ಪದ ಆಗತ್ತೆ. ಹೋದ ಸಲ ಕ್ಲಿಯರಾಗಿ ಯೋಗಿ ಆದಿತ್ಯನಾಥ್ ಹೇಳಿದ್ರು 41 ಜನರ ಸಾವಾಗಿದೆ ನೂಕಾಟದಲ್ಲಿ, ಶಾಹಿ ಸ್ನಾನದ ದಿವಸ. ಉಳಿದವರು ಆಸ್ಪತ್ರೆಯಲ್ಲಿದ್ದಾರೆ, ಇಂತಿಂಥ ಆಸ್ಪತ್ರೆಯಲ್ಲಿದ್ದಾರೆ. ಹಂಗೆ ಸ್ಪಷ್ಟವಾಗಿ ಹೇಳಿದಾಗಲೇ ಈ ಅಖಿಲೇಶ್ ಯಾದವ್ ಥರ ಕಿರಾತಕರು, ಮಲ್ಲಿಕಾರ್ಜುನ ಮುತ್ಯಾ ಥರದವರು 1000 ಜನ ಸತ್ತಿದ್ದಾರೆ, 2000 ಜನ ಸತ್ತಿದ್ದಾರೆ, ಸಂಖ್ಯೆ ಹೇಳ್ತಾ ಇಲ್ಲ ಅಂತ ದೊಡ್ಡ ರಣರಂಪ ಮಾಡಿ ಹಾಕಿದರು. ಈಗ ನಡೆದಿದ್ದನ್ನು ನೀವು ಮುಚ್ಚಿಡ್ತಾ ಇದ್ದೀರಿ. ಇದು ಯಾವ ಮಟ್ಟಿನ ವಿಷಯಕ್ಕೆ ಕಾರಣ ಆಗತ್ತೆ? ಯಾವ ರೀತಿಯ ವದಂತಿಗಳಿಗೆ ಕಾರಣ ಆಗತ್ತೆ? ಇದರಿಂದ ಎಷ್ಟು ಸಮಸ್ಯೆಗಳು ಉದ್ಭವ ಆಗ್ತವೆ, ಎಷ್ಟು ಕುಟುಂಬಗಳ ಗಾಬರಿ ಆಗ್ತವೆ, ಎಷ್ಟು ಜನ ರೈಲ್ವೆ ಸ್ಟೇಷನ್ನಲ್ಲಿದ್ದಾರೆ. ಇವತ್ತಿನ ದಿವಸ 3000 ಟ್ರೈನುಗಳನ್ನು ಬಿಡ್ತಾ ಇದ್ದಾರೆ. ನಿಮ್ಗೆ ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಇಡೀ ದೇಶಾದ್ಯಂತ ಕೇವಲ ಪ್ರಯಾಗ್ರಾಜ್ನ 4 ಸ್ಟೇಷನ್ಗಳೇನಿದಾವಲ್ಲ, ಆ 4 ಸ್ಟೇಷನ್ಗಳಿಗೆ ಬರುವ ಸಂಖ್ಯೆ, ಒಟ್ಟು ಟ್ರೈನುಗಳ ಸಂಖ್ಯೆ 3000 ಟ್ರೈನುಗಳು. ಆದರೆ ಇಷ್ಟೆಲ್ಲ ಆದರೂ ಕೂಡ ಅಜಾಗರೂಕತೆ, ಅವ್ಯವಸ್ಥೆ ಅಂತಂದರೆ ಅಶ್ವಿನಿ ವೈಷ್ಣವ್ ಇದರ ಜವಾಬ್ದಾರಿಯನ್ನು ತಗೊಳ್ಳೇಬೇಕಲ್ವಾ?
ಯಾರ್ಯಾರು ರೈಲ್ವೆ ಇಲಾಖೆಯ ಸಿಬ್ಬಂದಿ ಅವರಿದ್ದಾರೆ ಅವ್ರನ್ನ ಅಮಾನತ್ತಿನಲ್ಲಿ ಇಡಬಾರ್ದು, ಕೆಲಸದಿಂದ ಉಚ್ಚಾಟನೆ ಮಾಡಬೇಕು. ಮತ್ತು ಭದ್ರತಾ ಸಿಬ್ಬಂದಿಯವರು ಯಾರಿದ್ದಾರೆ ಜವಾಬ್ದಾರಿ ಇದೆ ಅವ್ರು ಯಾರೂ ಕೆಲಸದಲ್ಲಿ ಇರಕೂಡ್ದು. ಏಕೆಂದರೆ ಇನ್ನೂ 26ನೇ ತಾರೀಕುವರೆಗೂ ನಡೆಯುವಂಥ ದೊಡ್ಡದಾದಂಥ ಉತ್ಸವ ಇದು. ಈ ರೀತಿಯಾದಂಥ ಎಡವಟ್ಟುಗಳಾದರೆ ಪಾಪ ಅಮಾಯಕ ಜನ ಯಾವ ರೀತಿಯಾದಂಥ ಕಲ್ಪನೆ ಮಾಡ್ಕೊಳ್ಳಿಕ್ಕಾಗಲಾರದಂಥ ಸ್ಥಿತಿ ತಲುಪ್ತಾರೆ ಅನ್ನೋದು ಭಾಳ ಮುಖ್ಯ ಆಗಿದ್ದದ್ದು. ಭಾಳ ನೋವಿನಿಂದ ಈ ಸಂಚಿಕೆಯನ್ನು ಮಾಡಿದ್ದೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಜನರಿಗೆ ವಿಷಯವನ್ನು ತಿಳಿಸೋಣ ಅನ್ನುವಂಥ ಕಾರಣಕ್ಕೋಸ್ಕರ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.